ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇವತ್ತು 28 ತಾರೀಕು. ಏನು ಡೆವಲಪ್ಮೆಂಟ್ ಆಗ್ಬೋದು BDCCಯಲ್ಲೇ? ಈಗಂತೂ ಒಂದು ಹಂತದವರೆಗಿನ ಕುತೂಹಲ ಕಡಿಮೆ ಆಗಿದೆ. ಮೋಸ್ಟ್ಲಿ ಹೆಚ್ಚು ಕಡಿಮೆ ಜಾರಕಿಹೊಳಿ ಅವರು DCC ಬ್ಯಾಂಕಿನ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸಿಕೊಂಡಾರ ಅನ್ನೋದು ಒಂದು ಸಾಮಾನ್ಯ ಒಂದು ನಂಬಿಕೆ. ಅದಾದ ನಂತರದ ಮತ್ತು ಡೆವಲಪ್ಮೆಂಟ್ ಆಗ್ತಾ ಬಂದು ಅದ್ರ ಜೊತೆಗೆ ಒಂದು ಕಡೆ ಸೌದಿಯವರು ಈಗಾಗಲೇ ಅವ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾಗಿದೆ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಕೆಲವೊಮ್ಮೆ ರೆಫರೆನ್ಸ್ಗಾಗಿ ಹೇಳಬೇಕಾಗ್ತದೆ. ಒಂದು ಕಡೆ ಮರಾಠಿ ಪ್ರವರ್ಭೂಪಿ ಮಾಡಿಕೊಂಡು ಇನ್ನೂ ಮುಗಿದಿಲ್ಲ ಕಾಣೋದೊಂದು ಇರೋದೊಂದು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ನಂತರ ಮತ್ತೇನು ಅಂತ ಹೇಳ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಜೊತೆಗೆ ಇನ್ನೊಂದು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸರಿಯೂ ತಪ್ಪು ಅವ್ರಿಗೆ ಬಿಟ್ಟಂಥ ವಿಷಯ. ಅವರು ಹೋಗಿ ಕೃಷ್ಣ ಸಹಕಾರಿ ಸಂಘದ ಏನು ಶುಗರ್ ಸಕ್ಕರೆ ಫ್ಯಾಕ್ಟ್ರಿ ಅದ ಆ ಚುನಾವಣೆಯಲ್ಲೇ ತಮ್ಮ ಬನವನ್ನು ನಿಲ್ಲಿಸಿ ಅಲ್ಲಿ ಪೂರ್ತಿಯಾಗಿ 13 ಸೋತಿದ್ದು. ಮತ್ತೊಮ್ಮೆ DCC ಬ್ಯಾಂಕ್ನಾಗ ಏನಾದರೂ ಪವಾಡ ಆಗ್ಬೋದಾ ನಮ್ಮ ಸೌದಿ ಮತ್ತು ಕತ್ತಿ ಅವರಿಂದ? ಯಾಕಂದರೆ ರಮೇಶ್ ಕತ್ತಿ ಅವರು ಸಹಿತ ಪೂರ್ಣ ಪ್ರಮಾಣದಲ್ಲೇ ಇವತ್ತು ಜಾರಕಿಹೊಳಿ ಅವ್ರ ಕೈಯಲ್ಲಿ ಅಧಿಕಾರ ಹೋಗಬಾರ್ದು. ಯಾಕಂದ್ರೆ DCC ಬ್ಯಾಂಕ್ನವ್ರು ಕಳ್ಕೊಂಡಿದ್ದಾರೆ ಅಥವಾ ಅವ್ರನ್ನ ಕಿತ್ತು ಹಾಕಿದ್ದಾರೆ, ಎರಡೂ ಅಂತ ಕಳ್ಕೊಂಡಿದ್ದಾರೆ. ಅದನ್ನು ಮರಳಿ ಪಡಿಬೇಕು ಅನ್ನೋದು. ಆದರೆ ಜಾರಕಿಹೊಳಿ ಸಹೋದರರಿಗೆ ಪಾಪ ಒಂದೆರಡು ಆಗಬೇಕಾಗಿತ್ತು. ಒಂದು, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಹುಕ್ಕೇರಿಯಲ್ಲೇ ರಮೇಶ್ ಕತ್ತಿ ಅವ್ರನ್ನ ಸೋಲಿಸ್ಬೇಕಾಗಿತ್ತು, ಅಲ್ಲಿ ಅವ್ರು ಸೋಲಿಲ್ಲ. ಇನ್ನೂ ರಿಸಲ್ಟ್ ಬಂದಿಲ್ಲ, ಬರ್ತದಂತ ಅವ್ರ ಒಂದು ನಂಬಿಕೆ ಇಲ್ಲ. ಅದಕ್ಕೆ 22 ತಾರೀಕು ಬಹಳ ಮಹತ್ವದ್ದು. ಇನ್ನು ಜೊಲ್ಲೆ ಅವ್ರದ್ದು ಇನ್ನೂ ಬಂದಿಲ್ಲ, ಅದು ಬರೋದಿಲ್ಲದ. ಬಂದರೂ ಅವ್ರು ಮೋಸ್ಟ್ಲಿ ಇವ್ರು ವಿರೋಧಿ ಆಗಬಹುದೇನೋ. ಯಾಕಂದರೆ ಆಲ್ರೆಡಿ ಜಾರಕಿಹೊಳಿ ಜೊತೆ ಗುರುಸಿಕೊಂಡಾರ, ಸಾಕಷ್ಟು ಓಡಾಡಿದಾರ. ಹೀಗಾಗಿ ಅವ್ರು ಏನಾಗ್ತಾರೆ ಅನ್ನೋದು ಬೇರೆ ವಿಷಯ. ವಿಶೇಷ ಅವರಂತ ಜಾರಕಿಹೊಳಿ ಜೊತೆಗೆ ಇದ್ದಾರೆ, ನಾವು ಬಲವಾಗಿ ನಂಬಿದ್ವಿ. ಇನ್ನು ಅವ್ರು ಸೌದಿಯವರು ಗೆದ್ದಾರೆ ಎರಡು ರೀತಿ. ಒಂದು ಶುಗರ್ ಫ್ಯಾಕ್ಟ್ರಿನ ಗೆದ್ದುಕೊಂಡ್ರು ವಿರೋಧವಾಗಿ, ಎರಡನೇದಾಗೆ ತಮ್ಮ ಒಂದು ಕ್ಷೇತ್ರದಲ್ಲಿ ಸಹಿತ ಕೇವಲ 3-4 ವೋಟ್ಗಳನ್ನ ಬಿಟ್ಟು ಉಳಿದೆಲ್ಲ ಡೆಲಿಗೇಟ್ಸ್ಗಳಿಂದ ವೋಟ್ ಪಡೆದ ತಮ್ಮ ಕಮಾಂಡನ್ನು ತೋರಿಸಿದರು. ಹೀಗಾಗಿ ನಂತರದ ಡೆವಲಪ್ಮೆಂಟ್ಗಳು ಇವತ್ತೇನು ರಿಸಲ್ಟ್ ಬರ್ತದೆ ಅದ್ರ ಮೇಲೆ ಮತ್ತೇನಾದರೂ ಇಲ್ಲಿ ಪವಾಡ ಆಗ್ಬೋದಾ ಅಂತ. ಯಾಕಂದ್ರೆ ನಮ್ಮಲ್ಲೇ ನಮ್ಮ ದೇಶ ನಿಮ್ಗೆ ಗೊತ್ತದ, ಪವಾಡಗಳ ದೇಶದ ನಾವು ಕರ್ಕೊಳ್ತೀವಿ. ಮಿರಾಕಲ್ಸ್ ಎಲ್ಲ ಕಡೆ ಇದ್ದೇ ಇರ್ತಾವೆ, ಅದು ನಮ್ಮಲ್ಲಿ ಹೆಚ್ಚು. ಹಾಗೆ ಏನಾದರೂ ಆಗ್ಬೋದಾ? ಜಾರಕಿಹೊಳಿ ಕೈಯಿಂದ ಅಧಿಕಾರ ಜಾರಿ ಬೇರೆದೊಳಗಡೆ ಹೋಗ್ಬೋದಾ? ಯಾಕಂದ್ರೆ ಇಲ್ಲೇ ಈ ದೇಶದಲ್ಲೇ ವಿಶೇಷವಾಗಿ ನಾನು ಇದನ್ನ ಮೆಂದ ರೆಫರ್ ಮಾಡ್ತಾನೆ ಇರ್ತೀನಿ, ಜಾತಿ ಮತ್ತು ದುಡ್ಡು ಇವು ಭಾಳ ಪ್ರಭಾವ ಇರ್ತಾವೆ ಅಂತ. ಜಾತಿಯನ್ನು ನಾವು ಇನ್ನೊಂದಲ್ಲೇ ಡಿಫೈನ್ ಹೇಳಬೇಕಾಗ್ತದೆ. ಜಾತಿಗೆ ಧರ್ಮಕ್ಕೆ ನಾವು ದೊಡ್ಡ ವ್ಯಾಖ್ಯಾನ ಮಾಡ್ಬೋದು ಧರ್ಮದ ಬದಲಾಗಿ. ಆದರೆ ನಾವು ಹಲವು ಕಡೆ ಹಲವು ರೀತಿಯಿಂದ ಧರ್ಮ ಮತ್ತು ಜಾತಿಯನ್ನು ಒಂದೇ ಏನೋ ಅನ್ನೋಂಗೆ ನಾವು ನಡ್ಕೊಳ್ತೀವಿ ವಾಸ್ತವವಾಗಿ. ಹಿಂದೂ ಎಲ್ಲ ಒಂದು ಅಂದಾಗಿ ಜಾತಿಗಳು ಎಲ್ಲಿಂದ ಬಂದು ಇವೆಲ್ಲ ಅನ್ನೋದು ಇವತ್ತಿಗೆ ಉತ್ತರ ಹುಡುಕಬೇಕಾಗಿದೆ. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಬಳಸೋ ಮುಂದೆ ಹಿಂದೂಗಳಂತ ಹೇಳಿದ್ರು ಜಾತಿ ನಮ್ಮಲ್ಲಿ ಪ್ರಗಲ್ಭವಾಗಿ ನಮ್ಮನ್ನು ಅಟ್ಯಾಚ್ಮೆಂಟ್ ಬಿಟ್ಟದ. ಆ ದಿಶೆಯಲ್ಲಿ ಇತ್ತೀಚೆಗೆ ಹಿಂದೂ ಮೂವ್ಮೆಂಟ್ ನಡೆದು ಒಂದಿಷ್ಟು ಕೆಳಜಾತಿ ಅಥವಾ ಬಿದ್ದ ಜಾತಿ, ಬಿದ್ದ ಸಮುದಾಯ, ತೆಳು ಸಮುದಾಯ ಕೂಡಿಸುವಂಥ ಪ್ರಯತ್ನ ಅಲ್ಲೇ ಇವತ್ತು ಸಿದ್ದರಾಮಯ್ಯರಾಗಿರ್ಬೋದು, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು ಪ್ರಯತ್ನ ನಡೆಸಿದ್ದಾರೆ. ಆದರೆ ಈ ಮೇಲ್ವರ್ಣೀಯ ಜನ್ಯ ಜಾತಿ ಇರ್ಬೋದು, ಇವತ್ತು ಲಿಂಗಾಯತ ಇರ್ಬೋದು, ಬ್ರಾಹ್ಮಣ ಇರ್ಬೋದು, ಒಕ್ಕಲಿಗಿರ್ಬೋದು, ಅದು ಇನ್ನುಳಿದ್ರೆ ಯಾರೋ ಮೇಲ್ಜಾತಿಯವರು ಇರ್ಬೋದು, ಇವರು ಈಗಾಗಲೇ ಆರ್ಥಿಕವಾಗಿ ಭದ್ರ ಇರೋದರಿಂದಾಗಿ ಇಡೀ ವ್ಯವಸ್ಥೆಯನ್ನು ತಮಗೆ ಹೆಂಗೆ ಬೇಕು ಅಂತ ಕಪ್ಪಿಟ್ಕೊಂಡಿದ್ದಾರೆ. ಅದಕ್ಕಾಗಿ ಅವ್ರದ್ದಿಂಥವ್ರು ಇರಬಾರ್ದು, ಅದ್ರ ವಿಶೇಷ ಅಧಿಕಾರ ಅನುಭವಿಸ್ತಾ ಬಂದಿದ್ದಾರೆ. ಇದು ಇವತ್ತು DCC ಬ್ಯಾಂಕ್ ಸ್ಟಾರ್ಟ್ ಆಗಿದ್ದು ಒಂದೇನು ಸ್ವಾಮಿಗಳಿಂದ, ಅಜ್ಜವ್ರನಿಂದ, ಈಗ ಎಲ್ಲೊಂದಿಷ್ಟು ಲಿಂಗಾಯತ ಪ್ರಭಾವ ಜೋರು ಇರೋದ್ರಿಂದಾಗಿ ಇವತ್ತು ಜಾತಿ ಅಲ್ಲೇ ಈ ಇನ್ನುಳಿದ ಸೌದಿ ಮತ್ತು ಕತ್ತಿ ಅವ್ರ ಜೊತೆಗಾರರೆಲ್ಲ ಒಂದು ಮಾಡೀತಾ ಅನ್ನೋದು ಒಂದು ಎಲ್ಲೋ ದೂರದ ಒಂದು ಲೆಕ್ಕಾಚಾರ. ಆದರೆ ಅದು ಆಗಲಿಕ್ಕಿಲ್ಲ ಅಂತೇಳಿ. ಯಾಕಂದ್ರೆ ಜಾರಕಿಹೊಳಿಯವರಾದರೂ ಸಹಿತ ತಮ್ಮ ಕ್ಷೇತ್ರದಲ್ಲಿ ತಮಗೆ ಬೇಕಾದಂಥ ತಮ್ಮ ಫಾಲೋವರ್ಸ್ ಲಿಂಗಾಯತರಿಗೆ ಒಳ್ಳೆಯ ಬದುಕನ್ನು ಕೊಟ್ಟಿದ್ದಾರೆ ಅನ್ನೋದು ಅದು ಭಾಳಷ್ಟು ಲಿಂಗಾಯತರ ಅಮ್ಮೋನಾಗಿದೆ. ಲಿಂಗಾಯತರಾಗಿರ್ಬೋದು, ಮೇಲ್ಜಾತಿಯವರಾಗಿರ್ಬೋದು, ಎಲ್ಲಪ್ಪ ಅವರು ಜಾತಿಗಳನ್ನು ವಿರೋಧಿಸಿ ಮಾಡೋರಲ್ಲ, ಎಲ್ಲರೂ ವಿಶ್ವಾಸ ಇದ್ಕೊಂಡು ಹೋಗ್ತಾರೆ ಅನ್ನೋದು ಸ್ವತಃ ಅವ್ರದ್ದು ಅಭಿಪ್ರಾಯ ಹೌದು, ಅವರ ಫಾಲೋವರ್ಸ್ ಅಭಿಪ್ರಾಯನೂ ಅದಾಗಿದೆ. ಹೀಗಾಗಿ ಈ ಒಂದು ಜಾತಿ ನೆಲೆಗಟ್ಟಲ್ಲಿ ನಾವು ಏನು ಸಮೀಕರಣ ಮಾಡ್ತಾಯಿದ್ದೀವಿ ಅದು ಸುಳ್ಳಾಗಬಹುದು. ಯಾಕಂದ್ರೆ ಅದಕ್ಕೆ ಸಾಕ್ಷಿ ಅದಲ್ರಿ. ಈ ಅರಬಾವಿ ಕ್ಷೇತ್ರದಲ್ಲ
ಅವರ ಸಮುದಾಯದ್ದು ಎಸ್ ಟಿ ಸಮುದಾಯ ಎಷ್ಟು ಓಟುಗಳಿದ್ದಾವ ಲೆಕ್ಕ ತೆಗೆದಾಗ ಎಲ್ಲೋ 3-4 ಸಾವಿರ 5-6 ಸಾವಿರ ಆಗ್ಬೋದೇನೋ. ಆದರೆ ಉಳಿದೆಲ್ಲ ಮತಗಳು ಬಂದಿದ್ದಾವಲ್ರಿ, 70-75 ಸಾವಿರ ಮತಗಳು ಬಂದಿದ್ದಾವೆ ನಮ್ಮ ಇವ್ರಿಗೆ ಬಾಲಚಂದ್ರ ಅವ್ರಿಗೆ. ಹೀಗಾಗಿ ಇದು ಇಲ್ಲಿ ಪ್ರಭಾವ ಆಗ್ಬೋದು ಅಂತ ಒಂದು ಲೆಕ್ಕನೂ ಅದ, ಇಲ್ಲಂತಲ್ಲ. ಯಾಕೆಂತಂದ್ರೆ ಅವರು ಎಲ್ಲರ ಜೊತೆಗೂ ಒಳ್ಳೆಯ ಸಂಬಂಧ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ನಾವು ಲಿಂಗಾಯತರನ್ನ ನಾವು ಅಧ್ಯಕ್ಷನ ಮಾಡ್ತೀವಿ, ಉಪಾಧ್ಯಕ್ಷನ ಅವ್ರನ್ನ ಮಾಡ್ತೀವಿ ಅನ್ನೋ ಹಂಗೆ ಮಾತಾಡಿದ್ದಾರೆ. ಹೀಗಾಗಿ ಒಂದಿಷ್ಟು ಇನ್ನೂ ಹೋಪ್ಸ್ ಅವ್ರ ಮೇಲೆ ಅದ. ಆದರೂ ಇವತ್ತು ನಡೆಯುವಂಥ ಒಂದು ರಿಸಲ್ಟ್ ಬಂದ ಮೇಲೆ ಇನ್ನೂ ಏನೇನು ಆಗ್ತದೆ ಅನ್ನೋ ಕುತೂಹಲ ಮಾತ್ರ ಪ್ರತಿಯೊಬ್ಬರಿಗೂ ಅದ. ಈ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ DCC ಬ್ಯಾಂಕ್ ಅಂಡರಲ್ಲಿ ಬರುತ್ತಿರುವಂಥ ಪ್ರತಿಯೊಂದು PKPSಗಳಲ್ಲೇ ಇವತ್ತು ಕುತೂಹಲ ಅದ, ರೈತರಿಗೂ ಕುತೂಹಲ ಅದ ಏನಾಗಬಹುದು ಅಂತ. ಅದಕ್ಕಾಗಿ ನಾವು ಒಂದಿಷ್ಟು ಚರ್ಚೆ ಡಿಸೈಡ್ ಮಾಡಿದ್ವಿ. ಬಟ್ ಒಂದು ಮಾತ್ರ ಹೇಳ್ಬೋದು, ಈಗ ಸಂದರ್ಭಕ್ಕೆ ಅನುಗುಣವಾಗಿ. ಯಾಕಂದ್ರೆ ಕ್ಷಣಕ್ಕೂ ದಿನಕ್ಕೂ ರಾಜಕೀಯ ಚಿತ್ರ ಬದಲಾಗ್ತಾ ನಡೀತದೆ. ಒಮ್ಮೆ ಜಾರಕಿಹೊಳಿ ಕೈ ಮೇಲದಂಗೆ ಕಾಣ್ತದೆ, ಮತ್ತೊಮ್ಮೆ ಸೌದಿ ಮತ್ತು ಕತ್ತಿಯವ್ರ ಕೈ ಮೇಲೆ ಬಂದಂಗೆ ಅನ್ನಿಸ್ತದೆ. ಯಾವಾಗ ಮೇಲೆ ಬರ್ತದೆ ಏನು ಹೋಗ್ತದೆ ಗೊತ್ತಿಲ್ಲ. ಅದು ಫೈನಲ್ ಆದಾಗ ಗೊತ್ತಾಗುವಂಥ ವಿಷಯ. ಫೈನಲ್ ದತ್ತಿಗೆ ಎಲ್ಲರೂ ತಮ್ಮ ಪ್ರಯತ್ನ ನಡೆಸಿದಾರೆ ತೆರೆ ಮರೆಯಲ್ಲಿ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಸಹಜದ ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಗೆಲ್ಲಬೇಕಾಗಿದೆ. ಬರೀ 9 ಬೇಕು ಮೆಜಾರಿಟಿಗೆ. 9 ಯಾರು ಮಾಡ್ಕೊಳ್ತಾರೋ ಅವರು ಮೆಜಾರಿಟಿ ಆಗ್ತಾರಲ್ಲ. ಆ 9 ಈಗಾಗಲೇ ಜಾರಿಗಳನ್ನು ಮಾಡ್ಕೊಂಡಿವಿ. ನಮ್ಮದು 13 ಅಂತ ಲೆಕ್ಕ ಹೇಳ್ತಾ ಇದ್ದಾರೆ. ಆ ಲೆಕ್ಕದ ಪ್ರಕಾರ ಹೋದ್ರೆ ಅವ್ರ ಲೆಕ್ಕದ ಪ್ರಕಾರ ಹೋದರೆ ಈಗ ಅವರು ಆ್ಯಬ್ಸಲ್ಯೂಟ್ ಮೆಜಾರಿಟಿ ಇದ್ದಾರೆ, ಗೆದ್ದ ಬಿಟ್ಟರು ತೊಗೊಂಡ್ಬಿಟ್ರು. ಆದರೆ ಕಾಣುವುದೆಲ್ಲ ಸತ್ಯ ಅಲ್ಲ ಅನ್ನುವಂಥ ಮಾತನ್ನು ಒಂದು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಸೌದಿ ಅವ್ರು ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಏನೋ ಒಂದಿಷ್ಟು ಆಗ್ಬೋದಾ ಗದ್ದಲ, ಅಥವಾ ಸೌದಿ ಮತ್ತು ಕತ್ತಿ ಅವ್ರು ಏನಾದರೂ ಇಲ್ಲೇ ಜಾದು ಮಾಡ್ಬೋದಾ, 9 ಅಂಕಿ ಸಲುವಾಗಿ ಮ್ಯಾಜಿಕ್ ಮಾಡ್ಬೋದಾ ಅನ್ನೋ ಕುತೂಹಲಂದಿ ಭಾಳಷ್ಟು ಜನರದ. ಏನಾದರೂ ಆಗಲಿ ಒಟ್ಟಾರೆ ಮೆಂದನ ಹೇಳುವಂಥ ತಮ್ಮಲ್ಲಿ ಕೇಳ್ಕೊಳ್ಳುವಂಥ ಏನಪ್ಪ ಅಂದರೆ ಎಲ್ಲ ನಿರ್ದೇಶಕರಿಗೆ ನೀವು ಇಲ್ಲಿವರೆಗೆ ಹಿಂದಿನ ಈ ಕಳೆದ 100 ವರ್ಷ ಸಮೀಪ ಬರ್ತಕ್ಕಂಥದ್ದು ಸ್ಟಾರ್ಟ್ ಆಗಿ ಈ ಎಲ್ಲ ವರ್ಷಗಳಲ್ಲ ಒಂದು ಒಳ್ಳೆಯ ಕೆಲಸಗಳು ಮಾಡ್ತಾ ಬಂದಿದ್ದೀರಿ. ದೀರ್ಘಾಯುಷ್ಯ ಇದ್ದಂಥ DCC ಬ್ಯಾಂಕಿಗೆ ವಿಶೇಷವಾಗಿ ಏನಪ್ಪ ಅಂದ್ರೆ ಭಾಳಷ್ಟು ಶಕ್ತಿ ಅದ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈ ದಿಶೆಯಲ್ಲಿ ಆದಷ್ಟು ರೈತರಿಂದ ಕಟ್ಟಿದಂಥ ಈ ಸಂಸ್ಥೆ ರೈತರಿಗಾಗಿ, ಅವರ ಏಳಿಗೆಗಾಗಿ, ಅವರ ಮಾರ್ಕೆಟ್ಗಾಗಿ, ಅವರ ಬದುಕಿಗಾಗಿ ಇದು ಹೆಚ್ಚು ಉಪಯೋಗ ಆಗಲಿ ಅನ್ನೋದು. ಮತ್ತು ಇವರೆಲ್ಲರೂ ನಾವು ರೈತ ಸಲುವಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲೇ ದಯವಿಟ್ಟು ಇವರು ಯಾರು ನಾವು ತಿಳ್ಕೊಂಡಂಗೆ ಇವರು ಮುಖವಾಡ ಹಾಕ್ಕೊಂಡಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ನಾವು ಹೇಳೋಣ. ಬಟ್ ಆದರೂ ಅಧಿಕಾರ ಆಸೆ ಹಣದ ಮುಂದೆ. ಯಾಕಂದರೆ 8,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಅದು ಯಾವನ ತಲೆ ಆದರೂ ತಿರುಗಿಸ್ಬಿಡ್ತದೆ. ಅದಕ್ಕೆ ಯಾವುದೋ ಕಂಪ್ನಿಗಳಿಗೂ ಏನೋ ಲಾಸ್ ಆಗುವಂಥ ಕಂಪ್ನಿಗಳಿಗೆ, ವ್ಯಾಪಾರಿಗಳಿಗೆ ಕೊಟ್ಟು ರೊಕ್ಕಗಳಿಗಿಂತ ನಮ್ಮ ರೈತರ ಡೆವಲಪ್ಮೆಂಟ್ಗಾಗಿ, ಅವರ ಗೋಡೌನ್ಗಳಿಗಾಗಿ, ಅವ್ರ ಗೋಡೌನ್ ಕಟ್ಟಿಬಿಟ್ಟು ಅಲ್ಲಿ ಅವ್ರ ಬೆಳೆಗಳನ್ನು ಸಂಗ್ರಹ ಮಾಡಿಡೋ ವ್ಯವಸ್ಥೆ ಮಾಡೋದಕ್ಕಾಗಿ, ನಮಗೆ ಮಾರ್ಕೆಟ್ ಬಂದಾಗ, ರೇಟ್ ಬಂದಾಗ ಮಾರುವಂಥದ್ದು ಸ್ಥಳ ಮಾಡಿಕೊಟ್ರಪ್ಪ ಅಂತಂದ್ರೆ ಖಚಿತವಾಗಿಯೂ ಇಲ್ಲಿ ಈ ರೈತರ ಸಾಲ ತೊಗೊಳ್ಳಿಕ್ಕೆ ಹೋಗಲಿಕ್ಕಿಲ್ಲ. ಯಾಕಂದ್ರೆ ಬರೀ ಕೇವಲ ಇಂಡಿಯಾದಾಗ ಅಷ್ಟೇ ಅಲ್ಲ ರೈತರ ಪರಿಸ್ಥಿತಿ, ಜಗದ ಎಲ್ಲ ಕಡೆ ಇದು ಪರಿಸ್ಥಿತಿ ಆಗಿದೆ. ಎಲ್ಲೆಲ್ಲಿ ಓಪನ್ ಮಾರ್ಕೆಟ್ ಆಗಿದೆನೋ, ಓಪನ್ ಮಾರ್ಕೆಟ್ ಅಂತ ಎಲ್ಲ ದೇಶಗಳಲ್ಲಿ, ಇವತ್ತು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಯುರೋಪಿಯನ್ ಕಂಟ್ರಿಗಳು ಮತ್ತು ಯಾವುದೇ ಇರ್ಬೋದು, ಇವೆಲ್ಲರೂ ನಾವು ಗಮನಿಸಿದಾಗ ವಿಶೇಷವಾಗಿ ಇವನ್ ಜಪಾನದಲ್ಲಿ ಸಹಿತ ಕೃಷಿ ಲಾಸ್ದಲ್ಲಿದೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟೇ ಇಲ್ಲ. ಅದಕ್ಕಾಗಿ ಅಲ್ಲಲ್ಲಿ ಆಯಾ ದೇಶಗಳು ಅಲ್ಲಿಯ ರೈತರನ್ನು ಉಳಿಸುವ ಸಲುವಾಗಿ ಅವ್ರಿಗೊಂದು ನೆಮ್ಮದಿ ಜೀವನ ಕೊಡೋ ಸಲುವಾಗಿ ಸಬ್ಸಿಡಿ ಕೊಡುವಂಥದ್ದಲ್ಲಿದೆ. ಅಮೇರಿಕಾದಲ್ಲಿ 50 ಲಕ್ಷ ರೂಪಾಯಿಗಳು ಕೊಡುವಂಥದ್ದೇನೋ ನಾನು ಕೇಳಿದ್ದು. ಅದೇ ಕಾಲಕ್ಕೆ ಜರ್ಮನಿ, ಜಪಾನದಲ್ಲೂ ಸಹಿತ ರೈತರಿಗೆ, ಯಾಕಂದ್ರೆ ಈವನ್ ಇಂಗ್ಲೆಂಡದಲ್ಲೇ ಹಾಲು ಉತ್ಪಾದಕರಿಗೆ ಸಹಿತ ಅಲ್ಲಿ ಸಬ್ಸಿಡಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಇದರ ಅರ್ಥ ಏನಪ್ಪ ಅಂತಂದ್ರೆ ಯಾವುದೇ ದೇಶದಲ್ಲಿ ರೈತರಿಗೆ ಲಾಭ ಇಲ್ಲ. ಯಾಕೆಂದರೆ ಇಲ್ಲಿ ವ್ಯಾಪಾರಿ ವರ್ಗ, ಕಾರ್ಪೊರೇಟ್ ವರ್ಗ ತಮ್ಮ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದರಿಂದಾಗಿ ರೈತರು ಉಳಿಸ್ಕೋಬೇಕಲ್ಲ. ನಾಳೆ ಆಹಾರ ಬೇಕಲ್ಲ 2 ಹೊತ್ತಿಗೆ. ಅದಕ್ಕೆ ರೈತರು ಉಳಿಸ್ಕೊಳ್ಳುವಂಥ ಕೆಲಸ ಮಾಡೋ ಸಲುವಾಗಿ ಅಲ್ಲಾದರೂ ಸಬ್ಸಿಡಿ ಸಾಕಷ್ಟು ಕೊಟ್ಟಿದ್ದಾರೆ. ಅಲ್ಲಿ ಆತ್ಮಹತ್ಯೆ ಆಗುವಂಥ ತಪ್ಪಿಸಿದ್ದಾರೆ ರೈತರಿಗೆ. ಅದು ನಮ್ಮಲ್ಲಿ ಹಂಗಿಲ್ಲ. ಈಗ ರಿಪೋರ್ಟ್ಗಳು ಬರ್ತಾನೆ ಇದ್ದಾವೆ ಆ ದಿಶೆಯಲ್ಲೇ. ಅದಕ್ಕೆ ಅಥೆಂಟಿಸಿಟಿ ಇರಲಿಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರ ಸರ್ವೆ ಮಾಡಿಲ್ಲ ಇಲ್ಲಿವರೆಗೂ. ಅದರಲ್ಲೂ 2011 ನಂತರದಿಂದ ಸರ್ವೆನೇ ಇಲ್ಲ ನಮ್ಮಲ್ಲೇ. ಜನಸಂಖ್ಯಾ ಸರ್ವೆ ಇಲ್ಲ, ಮತ್ತು ಇವೆಲ್ಲ ಸರ್ವೆ ಇಲ್ಲಿ ಸುಮ್ಮನೆ ನಾವು ಊಹೆ ಮಾಡಿ ಹೇಳೋದು ಇಷ್ಟೈತೆ ಅಷ್ಟೈತೆ ಅಂತೇಳಿ ಅಥೆಂಟಿಸಿಟಿ ಅಲ್ಲಿಲ್ಲ. ಹೀಗಾಗಿ 50 ಲಕ್ಷದವರೆಗೆ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ ಒಂದು ಅಂದಾಜು ಅದು. 2000 2025 ತನಕ ಇದಕ್ಕೆ ಕಡಿಮೆ ಅಂತೇಳಿ ಇದಕ್ಕೆ ಹೆಚ್ಚಾಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇವತ್ತು ಹಿಂದೂ ಪತ್ರಿಕೆ ಆಗಿರ್ಬೋದು, ಫ್ರಂಟ್ಲೈನ್ ಆಗಿರ್ಬೋದು, ಮತ್ತದಾಗಿರ್ಬೋದು, ಅನೇಕ ಪತ್ರಿಕೆಗಳಲ್ಲಿ ಅದರಲ್ಲೂ ವಿಚಾರವಾದಿಗಳಲ್ಲಿ ಇವು ಚರ್ಚೆ ನಡೀತಾ ಇರ್ತಾವೆ.
ಹೀಗಾಗಿ ಆ ರೈತ ಉಳಿದಕ್ಕಾಗಿ ಏನು ಮಾಡ್ಲಿಕ್ಕೆ ಸಾಧ್ಯನೋ ಈ DCC ಬ್ಯಾಂಕಿಗೆ ಹಾಕಿ ಅಂತ ಸರ್ವರು ಯಾರಾದರೂ ನೀವು ಲೀಡರ್ ಆಗಿರಿ, ಅಧ್ಯಕ್ಷ ಆಗಿರಿ, ಉಪಾಧ್ಯಕ್ಷ ಆಗಿರಿ, ಅಧಿಕಾರಿಗಳು ಕೊಡ್ರಿ, ಆದರೆ ಇದು ಇವರು ಗುರಿ ಆಗಲಿ ಅನ್ನೋದು ನಮ್ಮ ವಾಹಿನಿಯ ಒಂದು ಸಣ್ಣ ಅಭಿಪ್ರಾಯ. ಇದಕ್ಕೆ ನೀವು ನಿಂತೀರಿ, ಸರಿ ಅಂದರೆ ಸರಿ ಅನ್ರಿ, ತಪ್ಪನ್ರಿ. ಒಟ್ಟಾರೆಯಾಗಿ ರೈತ ಉಳಿಬೇಕು ಅನ್ನೋದು DCC ಬ್ಯಾಂಕಿನ ಮೋಟಿವ್ ಆಗಲಿ ಅಂತ ಹೇಳ್ತಾ, ಅವ್ರಿಗೆ ಮಾರ್ಕೆಟ್ ಆಗಲಿ ಅನ್ನುವಂಥ ಒಂದು ಸಂದೇಶ ಉಪಯೋಗಕ್ಕೆ ಬರಲಿ ಅಂತ ಹೇಳ್ದ, ಅಲ್ಲಿ ದುಡ್ಡು ರೈತರ ಬದುಕಿಗೆ ಸದ್ವಿನಿಯೋಗ ಆಗಲಿ ಅಂತ ಮತ್ತು ಹೇಳ್ತಾ ಸಿಗಲ್ಲ. ಮತ್ತೆ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಿನಲ್ಲಿ ವಂದನೆಗಳು.